ಮತ್ತೊಂದು ಪುಟ್ಟ ವಿರಾಮದ ನಂತರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಸರ್ಪದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ವಿಚಾರಗಳೇನಿದೆ ಗುರುಜಿ? ಈಗ ನಾವುಗಳು ಆ ವಿಚಾರವನ್ನು ತಿಳಿಸ್ತಾ ಬಂದಾಗ ಏನದು ಕ್ವಶನ್ ಮಾರ್ಕ್ ಅಂತ ಕಾಯ್ತಾ ಇದ್ರಿ. 28ನೇ ತಾರೀಕು ಮತ್ತು 29ನೇ ತಾರೀಕು ಇರತಕ್ಕಂಥ ವಿಚಾರ ಏನು ಅಂದರೆ, ಅಕ್ಟೋಬರ್ ಅಂದರೆ ಆ ಸಮಯಕ್ಕೆ 29ನೇ ತಾರೀಕು ಪೌರ್ಣಮಿ, ಪೂರ್ಣ ಚಂದ್ರನು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂರ್ಣಚಂದ್ರನಲ್ಲಿ ಗುರು ರಕ್ಷೆಯನ್ನು ಇಡೀ ಜಗತ್ತಿಗೆ ಸರ್ವ ಜಾತಿ ಮತ ಭೇದವಿಲ್ಲದೆ ಎಲ್ಲ ಧರ್ಮದವರು ಸೇರಿಕೊಂಡು ಎಲ್ಲ ಜಗದ್ಗುರುಗಳ ಅನುಗ್ರಹದಿಂದ ಎಲ್ಲ ಧರ್ಮದ ಗುರುಗಳ ಮುಖಾಂತರವಾಗಿ ಈ ಸರ್ವಧರ್ಮ ಮಹಾಸಭಾ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ. ಅದರಲ್ಲಿ ಏನು ಅಂದರೆ, ಬ್ರಹ್ಮಾಂಡದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋದೇ ಶೀರ್ಷಿಕೆ. ಅಂದರೆ ಶೀರ್ಷಿಕೆ ಹೆಸರೇ ಬಹಳ ವಿಶೇಷ ನೋಡಿ. ಬ್ರಹ್ಮಾಂಡ ಅನ್ನೋದು ಇಡೀ ಜಗತ್ತಲ್ಲಿ ಅನುಗ್ರಹ ಸಿದ್ಧಿ ಬ್ರಹ್ಮಾಂಡ ನಾಯಕಿ, ಅಖಿಲಾಂಡ ಕೋಟಿ. ಆ ಜಗನ್ಮಾತೆಯ ಅನುಗ್ರಹವನ್ನು ಗುರು ರಕ್ಷೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಈ 3 ಜನ ತ್ರಿಮೂರ್ತಿಗಳಾದರು. ಗುರು ಸಾಕ್ಷಾತ್ ಪರಂಬ್ರಹ್ಮ, ಅದು ಪರಬ್ರಹ್ಮ ಅಲ್ಲ, ಪರಂಬ್ರಹ್ಮ. ಆ ಪರಂಬ್ರಹ್ಮ ಅನ್ನೋಳು ಆದಿಶಕ್ತಿ ಒಬ್ಬಳೆ, ಅವಳೇ ಸ್ವತಃ ಚಕಮಟ್ಲು ಹಾಕೊಂಡು ಕೂತಿರ್ತಾಳೆ. ಅಂಥ ಒಂದು ಪರಬ್ರಹ್ಮನ ಅನುಗ್ರಹ ಇದೇ ಡಿಸೆಂಬರ್ 12ನೇ ತಾರೀಕು ಅಷ್ಟೊತ್ತಿಗೆ ಜಗನ್ಮಾತೆ ಭೂಸ್ಪರ್ಶವಾಗ್ತಾಳೆ ಆದಿಶಕ್ತಿ ಚಾಮುಂಡೇಶ್ವರಿಯ ಸ್ವರೂಪದಲ್ಲಿ. ಅಂದರೆ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಸಂಗಮ ಆಗ್ತಾಳೆ ಕಲಿಯುಗದ ಅಂತ್ಯಕಾಲದಲ್ಲಿ, ಸತ್ಯುಗಕ್ಕೆ ಪ್ರಾರಂಭದಲ್ಲಿ. ಇಂಥ ವಿಶೇಷವಾಗಿರ್ತಕ್ಕಂಥ ಸಂಗತಿ ಆಗಕ್ಕೆ ಮೊದಲು ಗುರು ರಕ್ಷೆಯನ್ನು ಕೊಟ್ಟುಬಿಡಿ ಅನ್ನೋದೇ ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯ. ಅದಕ್ಕೆ ಗುರುಮುಖೇನ ದೇವದರ್ಶಯಾಮಿ, ಎಲ್ಲ ಗುರುಗಳ ಮುಖಾಂತರವಾಗಿ ಎಲ್ಲ ಗುರುಗಳನ್ನು ಎಷ್ಟು ಮಟ್ಟಿಗೆ ಸಾಧ್ಯವೋ ಎಲ್ಲ ಜಗದ್ಗುರುಗಳನ್ನು ಆಹ್ವಾನ ಮಾಡಿ ಇಂಥ ಒಂದು ಕಾರ್ಯಕ್ರಮ ಎಲ್ಲರ ಮುಖಾಂತರವಾಗಿ ಸಾಕ್ಷಾತ್ ಶ್ರೀ ಲಲಿತಾ ತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರಿ ಆ ಜಗನ್ಮಾತೆಯ ಮುಖಾಂತರವಾಗಿ ಮಹಾವಿಷ್ಣು ಪರಮೇಶ್ವರನ ಅನುಗ್ರಹದಲ್ಲಿ, ಅದಕ್ಕೆ ಆದಿ ಅಂತ್ಯ ಮಧ್ಯ ಸ್ವರೂಪ, ಆ ಮಧ್ಯ ಸ್ವರೂಪದಲ್ಲಿ ಜಗನ್ಮಾತೆ, ಆದಿಯಾಗಿ ಕೂತಿರ್ತಕ್ಕಂಥವನು ಮಹಾವಿಷ್ಣು ಬುದ್ಧಿಶಾಲಿ, ಅಂತ್ಯವಾಗಿ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ಸಿದ್ಧಿ. ಈ 3 ಜನದ ಶಕ್ತಿ ತ್ರಿಶಕ್ತಿ ಸಂಭೂತವಾಗಿರ್ತಕ್ಕಂಥ ಈ ಯುಗದಲ್ಲಿ, ಕಲಿಯುಗದ ಅಂತ್ಯಕಾಲದಲ್ಲಿ ನಾವು ಪ್ರಕೃತಿಯ ಲಯವನ್ನು ತಡೆಯೋಕ್ಕೋಸ್ಕರ ಗುರು ರಕ್ಷೆ, ಎಲ್ಲ ಧರ್ಮವು ಉಳಿಲಿ ಅನ್ನೋದೇ ಗುರು ರಕ್ಷೆ. ಉಗ್ರರು ಯಾವ ಕಾಲಕ್ಕೂ ಬಂದೇ ಬರ್ತಾರೆ ಅನ್ನೋದು ಯಾವ ಕಾಲಕ್ಕೂ ಮೊದಲಿಂದ ಹೇಳ್ತಾ ಬಂದಿರೋದೇ ಮಾಧ್ಯಮದ ಮುಖಾಂತರ. ಆದರೂ ಎಷ್ಟೋ ಜನ ತಿಳ್ಕೊಂಡಿಲ್ಲ. ಇನ್ನು ತಮಾಷೆ ಗೊತ್ತಾ, ಶುಕ್ರನ ಮನೆ ಆಗಿರೋದ್ರಿಂದ ಕೇತು ಅಲ್ಲೇ ಕೂತ್ಕೊಂಡ್ರೆ, ಶುಕ್ರ ಅಂದರೆ ಹೆಣ್ಣು, ಹೆಂಗಸರು ಸಹ ಎಷ್ಟೋ ಜನ ಇವತ್ತಿನ ದಿವಸ ನೆಕ್ಸ್ಟು ನಕ್ಸಲೈಟ್ಸು ವಿಶೇಷವಾಗಿ ಉಗ್ರರಾಗಿ ಬರ್ತಾರೆ. ಸಿದ್ಧ ಬರೆದಿಟ್ಕೊಳ್ಳಿ, ಹುಷಾರ್ ಹುಷಾರ್ ಹುಷಾರ್. ಇವತ್ತಿನ ದಿವಸ ಉಗ್ರರಾದರೆ ಏನೋ ಗನ್ನು ಗಿನ್ನು ಇಟ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳೋಣ. ಆದರೆ ನಕ್ಸಲೈಟ್ಸ್ ಹೇಗೆ ಬರ್ತಾರೆ ಗೊತ್ತೇ ಆಗಲ್ಲ, ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಾಗಲ್ಲ. ಆದರೆ ಗಂಭೀರತೆ ಅನ್ನೋದು ನಾವುಗಳೇನು ಮಾಡಬೇಕು, ಗುರು ರಕ್ಷೆ ಮುಖಾಂತರ. ಅದಕ್ಕೆ ಕೇತುನ ಅಡಗಿಸಿರೋದು ಗುರು ಒಬ್ಬನೇ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ಎಲ್ಲ ಧರ್ಮದ ಗುರುಗಳನ್ನು ಆಹ್ವಾನಿತವಾಗಿ ಪ್ರತಿಯೊಬ್ಬರಿಗೂ 28ನೇ ತಾರೀಕು 29ನೇ ತಾರೀಕು ಆಹ್ವಾನ ಮಾಡಿ ಆವತ್ತು ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋ ಕಾರ್ಯಕ್ರಮ ಶೀರ್ಷಿಕೆಯಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ವಿಚಾರ. ಅದಕ್ಕೆ ಹೋದ ತಿಂಗಳಲ್ಲಿಂದ ಪ್ರಾರಂಭ ಮಾಡಿ ಮೊನ್ನೆ 29 ಆಯಿತು, ಇವತ್ತು ತಾರೀಕು 3. ಮೊನ್ನೆ 29ರಿಂದಾನೇ ಎಲ್ಲ ಆಶ್ರಮದ ಮುಖಾಂತರವಾಗಿ ನಾವುಗಳು ವಿಚಾರವನ್ನು ತಿಳಿಸ್ತಾ ಬಂದಿದ್ದೀವಿ. ಮಿಕ್ಕಿದ ಮಾಹಿತಿಗೆ ತಾವೆಲ್ಲ ಆಶ್ರಮಕ್ಕೆ ಬಂದು ತೊಗೊಂಡು ಹೋಗ್ತಕ್ಕಂಥ ವಿಚಾರವನ್ನು, ಏನೇನು ಪಾಂಪ್ಲೆಟ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಎಲ್ಲರೂ ರೂಪುಗೊಂಡು ಎಲ್ಲರೂ ಸೇರಿ ಇವತ್ತಿನ ದಿವಸ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕೃಷ್ಣ ವಿಹಾರಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮ ರೂಪುಗೊಂಡು. ಅಂದರೆ ಗುರುಗಳೇ, ನೀವು ಕಾರ್ಯಕ್ರಮ ಮಾಡಿದ್ರೆ ಎಲ್ಲೋ ದೂರದಲ್ಲಿ ಮಾಡಿಬಿಟ್ರೆ ಹೇಗೆ ಅಂತ, ಒಂದೊಂದು ಇಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋದೇ ದೇವಿ ಆಜ್ಞೆ. ಅದಕ್ಕೋಸ್ಕರ ಈ ಸ್ಥಳ ಮಧ್ಯಬಿಂದು ಅನ್ನೋ ಸ್ಥಿರ. ಅದಕ್ಕೆ ಮಧ್ಯದಲ್ಲಿ ಮಹಾರಾಜರ ಕಾಲದಲ್ಲಿ, ನಾನು ಹೋದ್ಸಲ ಏನು ಕಾರ್ಯಕ್ರಮದಲ್ಲಿ ಏನು ಹೇಳಿದೆ, ಮಹಾರಾಜರು ಯಾವ ಕಾಲಕ್ಕೂ ವಿಶೇಷವಾಗಿ ಇವತ್ತಿನ ದಿವಸಕ್ಕೆ ನವರಾತ್ರಿಗೆ ಮೊದಲು ಸ್ವೀಕರಿಸಲೇಬಾರ್ದು. ಆ ದರ್ಬಾರನ್ನು ಯಾರು ಕೊಡಬೇಕು, ದೇವಿ ಜಗನ್ಮಾತೆಗೆ ಒಪ್ಪಿಸ್ಬಿಡಬೇಕಮ್ಮ. ಈ ಸಲ ಈ ದರ್ಬಾರ್ ನಿನಗೋಸ್ಕರನೇ ಮೀಸಲು. ಈ ರೀತಿ ಕೊಟ್ಟರೆ ದೇಶ ಸುಭಿಕ್ಷೆ, ವಿಶೇಷವಾಗಿ ರಾಜ್ಯ ಸುಭಿಕ್ಷೆ, ವಿಶೇಷವಾಗಿ ಅವ್ರ ಕುಟುಂಬನೂ ಸುಭಿಕ್ಷೆ. ಇಲ್ಲದಿದ್ದರೆ ರಕ್ತಪಾತ, ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು, ಜೀವಂತವಾಗಿರೋ ಪ್ರತಿಯೊಬ್ಬ ಮನುಷ್ಯ ಜಾತಿ ಧರ್ಮವನ್ನೆಲ್ಲ ಬಿಟ್ಟು ಎಲ್ಲರೂ ಒಂದಾಗಿ ಬಾಳ್ತಕ್ಕಂಥ ಈ ಭೂಮಿ ಬ್ರಹ್ಮಾಂಡದಲ್ಲಿ ನಾವುಗಳು ಆ ಗುರು ಸಾಕ್ಷಾತ್ ಪರಬ್ರಹ್ಮನ ಅನುಗ್ರಹವನ್ನು ಎಲ್ಲ ಗುರು ಋಷಿಗಳ ಮುಖಾಂತರವಾಗಿ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನು, ಸಿಖ್ ಧರ್ಮ, ಅದೇ ರೀತಿಯಾಗಿರ್ತಕ್ಕಂಥ ಬೌದ್ಧ ಧರ್ಮದಿಂದ ಹಿಡಿದು ಎಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿರ್ತಕ್ಕಂಥ ಎಷ್ಟೋ ಜನ ಗುರುಗಳ ಮುಖಾಂತರವಾಗಿ ಕರೆದು ಈ ಕಾರ್ಯಕ್ರಮವನ್ನು ರೂಪುಗೊಳ್ತಿದ್ದೀವಿ. ಮಿಕ್ಕಿದ ಮಾಹಿತಿಗಳಿಗೆ, ಹೆಚ್ಚಿನ ವಿವರಗಳಿಗೆ ನೀವು ಬಂದು ಆಶ್ರಮವನ್ನು ಯಾವ ಕಾಲಕ್ಕಾದರೂ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆ ಬರ್ಬೋದು. ಒಂದು ವಿಚಾರ. ಶುಕ್ರ ಅಂತ ಹೇಳಿದೆ,
ಶುಕ್ರ ಅಂದರೆ ಹೆಣ್ಣುಮಕ್ಕಳು. ಸ್ವಲ್ಪ ಮಟ್ಟಿಗೆ ಜಾಗೃತಿ ಏನಿರಬೇಕು ಅಂದರೆ, ಈ ವಿಶೇಷವಾಗಿರ್ತಕ್ಕಂಥ ಶಿವನ ವಾಸ್ತು ಅಂತ ಹೇಳಿ ಶಿವಂ ವಾಸ್ತು ಅಂತ ಹೇಳ್ತಾ ಇರ್ತೀವಿ. ಆ ಶುಕ್ರನ ಅನುಗ್ರಹ ಯಾವ ರೀತಿ ಅಂದರೆ, ಶಿವಂ ಅಂದರೆ ಸತ್ಯ ಅನ್ನೋದು, ವಾಸ್ತು ಅಂದರೆ ವಾಸ್ತವ್ಯವನ್ನು ಎಲ್ಲಿ ಹೂಡ್ತೀವೋ ಪಂಚಭೂತಗಳಲ್ಲಿ ಸ್ಥಿರವಾಗಿರೋದು. ಇನ್ನು ಮೇಲೆ ಹೆಂಗಸರು ಜಾಗೃತೆಯಾಗಿರಬೇಕು. ನೀರಿಂದ ಆರೋಗ್ಯ ಕ್ಷೇಮಂ ವಹಾಮ್ಯಹಂ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಯಾವ ರೀತಿ ಆದರೂ ಆಗಲಿ, ಅಡುಗೆ ಮಾಡ್ತಾ ಇರ್ತೀರ, ಬೆಂಕಿ ಸೆರಗಿಗಾಗ್ಬೋದು, ಅಥವಾ ದೀಪವನ್ನು ಹಚ್ತಾ ಇರ್ತೀರ, ಸೆರಗಿ ಹಿಂಗೆ ಇಟ್ಕೊಳ್ಳೋದೇ ಇಲ್ಲ. ಎಷ್ಟೋ ಜನ ಸೆರಗು ಹಾಕ್ಕೊಳ್ಳೋದೇ ಗೊತ್ತಿಲ್ಲ, ಏನೋ ದುಪ್ಪಟ್ಟಗಳು ಹಾಕ್ಕೊತಾರೆ. ಆ ವೇಲ ಕರ್ಮ ಫ್ಯಾಷನ್ ಇವ್ರ ಪಿಂಡ. ಏನು ಅಂದರೆ ಆ ವೇಲ್ ಹಾಕ್ಕೊಳ್ಳೋದೇನು ಅಂದರೆ ಮಾನ ಮರ್ಯಾದೆ ಮುಚ್ಕೊಳ್ಳಿ ಅಂತ, ಬಿಟ್ಕೊಳ್ಳಿ ಅಂತಲ್ಲ. ಈ ರೀತಿಯಾಗಿ ಅಧರ್ಮವನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಇವತ್ತಿನ ದಿವಸ ಗೌರವ ಘನತೆಯಿಂದ ಏನು ಬಟ್ಟೆ ಹಾಕ್ಕೊತೀವಿ, ಯಾಕೆ ಈ ರೀತಿ ಹಾಕ್ಕೊತೀವಲ್ಲ ತಿಳ್ಕೋಬೇಕು. ವಸ್ತ್ರಾಭರಣ ಸುಮ್ಮನೆ ಹಾಕ್ಕೊಂಡು ಅಲಂಕಾರ ಅಲ್ಲ, ಹೆಣ್ಣಿಗೆ ಅಲಂಕಾರವೇ ಭೂಷಣ. ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀವಿ, ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಇನ್ನು ಮೇಲೆ ಯಾವ ಕಾಲಕ್ಕೂ ಬಳೆಗಳು ಹಾಕ್ಕೊಳ್ಳದೆ ಇದ್ದರೆ, ಗಾಜಿನ ಬಳೆಗಳು, ಹಣೆಗೆ ಕುಂಕುಮ ಇಲ್ಲದೆ ಇದ್ದರೆ, ತಲೆಗೆ ಹೂವು ಇಲ್ಲದೆ ಇದ್ದರೆ, ಕಾಲಿಗೆ ಗೆಜ್ಜೆ ಇಲ್ಲದರೆ ದೇವಸ್ಥಾನಗಳಲ್ಲಿ ಪ್ರವೇಶ ಮಾಡಬೇಡಿ. ಹಾಗೂ ಹೋದ ಪಕ್ಷದಲ್ಲಿ ಇವರ ಹಣೆ ಬರ ಇವರೇ ಅನುಭವಿಸ್ತಾರೆ. ಯಾಕೆಂದರೆ ಕಲಿಯುಗದ ಸತಸಿದ್ಧ ಏನು ಅಂದರೆ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಸೂರ್ಯ ಮತ್ತು ಚಂದ್ರ ಸಿಂಹರಾಶಿಯಲ್ಲೇ ವಿಶೇಷವಾಗಿ ಕೂತ್ಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳಿಗೆ ರೋಗ ಕಾಯಿಲೆ ಇನ್ನಷ್ಟು ಹೆಚ್ಚಾಗತ್ತೆ. ಹುಷಾರ್ ಹುಷಾರ್ ಹುಷಾರ್. ಅದಕ್ಕೆ ಶನಿ ಮನೆಯಲ್ಲಿ ತುಲಾರಾಶಿಯಲ್ಲಿ ವಕ್ರತ್ಯಾಗವನ್ನು ಮಾಡೋ ಸಮಯಕ್ಕೆ ಎಷ್ಟೋ ಜನ ಹೆಣ್ಣುಮಕ್ಕಳನ್ನ ಇವತ್ತಿನ ದಿವಸ ಕಾಪಾಡಬೇಕಾದ ರಕ್ಷೆ ತಾಯಿಂದರು. ಹೆಣ್ಣುಮಕ್ಕಳನ್ನ ಹಾಳು ಮಾಡೋದು ಯಾರು ಗೊತ್ತಾ? ತಾಯಿಂದ್ರೆ. ಅವಳು ಆ ಥರ ಬಟ್ಟೆ ಹಾಕೊಂಡು ಹೋಗ್ತಿದ್ರೆ ಒಂದು ಗೌರವ ಘನತೆ ಬೇಡವೇನ್ರಿ? ಇದನ್ನೆಲ್ಲ ಶುಕ್ರ ದೋಷದಿಂದ ಯಾರೂ ಕಾಪಾಡೋಕ್ಕಾಗಲ್ಲ, ಯಾರು ಬಂದರೂ ನಿಮಗೆ ಸರಿಪಡಿಸೋಕ್ಕಾಗಲ್ಲ. ಇವತ್ತಿನ ದಿವಸ ಮಾಧ್ಯಮದಲ್ಲಿ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಗುರುಗಳ ಕಾರ್ಯಕ್ರಮ ಅವ್ರು ಹೇಳ್ಕೊತಾರೆ ಅಂತ. ಕಾರ್ಯಕ್ರಮ ನಂದು ಅಂತಲ್ಲ ಪ್ರಶ್ನೆ. ಏನು ಅಂದರೆ ನಾನು ಹೇಳ್ತಾ ಇರೋದಲ್ಲ ಅಥವಾ ನಾನು ಬರೆದಿರೋದಲ್ಲ, ಸನಾತನ ಧರ್ಮದ ಮೌಲ್ಯಗಳು ಹಿಮಾಲಯದಿಂದ ಬಂದಿರತಕ್ಕಂಥದ್ದು. ಆ ಕಾಲದಿಂದ ಭಾರತ ದೇಶಕ್ಕೆ ರಕ್ಷಣೆ ಎಷ್ಟೋ ಇದೆ. ಅದಕ್ಕೆ ಶಿವಂ ವಾಸ್ತುಲೇನಂತೆ ಹೆಣ್ಣುಮಕ್ಕಳು ದಯವಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತ ಹೇಳಲ್ಲ, ಯಾಕೆಂದರೆ ಸ್ವಿಚ್ ಆಫ್ ಮಾಡ್ತೀರಾ. ಏನನ್ನ ಅಲಾರಾಮ್ ಇಟ್ಟಿದ್ರೆ ಆಫ್ ಮಾಡಿ ಸ್ವಲ್ಪ ಮಲ್ಕೊಳ್ಳೋಣ, ಬೆಚ್ಚಗಿರುತ್ತೆ. ಬೆಳಗಿನ ಜಾವದಲ್ಲಿ ಬೇಗ ಹೇಳೋಕ್ಕಾಗಲ್ಲ. ಸೋಂಬೇರಿಗಳು ಈ ಕಾಲದಲ್ಲಿ. ಆ ಕಾಲದವ್ರು ನೋಡಿ ನೀವು, ವಯಸ್ಸಾದ ಅಜ್ಜಿಂದ್ರೆ ಇವತ್ತು ಬೇಗ ಹೇಳ್ತಾರೆ, ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, 4:15 ಎದ್ದೇಳ್ತಾರೆ. ನೀವು ಅಟ್ಲೀಸ್ಟ್ ಬೇಡವಾ 5:15 6:30 ಹೇಳೋದು ಬೇಡವೇನ್ರಿ? ಯಾರೂ ಹೇಳಲ್ಲ. ಹಾಗೂ ಹೀಗೂ ಸಂಸ್ಕಾರವನ್ನು ಎಷ್ಟು ಮಟ್ಟಿಗೆ ಆಗುತ್ತೋ ತಗೊಂಡು ಮಾಧ್ಯಮದ ಮುಖಾಂತರ 5 ವರ್ಷ ಕಳೆದ ಮೇಲೆ ಇನ್ನಷ್ಟು ಜನ, ಎಷ್ಟೋ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಎಷ್ಟೋ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಹೋಗಿದ್ದಾರೆ. ಸತ್ಯ ಅದು. ಆದರೆ ಅವರು ಚೆನ್ನಾಗಿದ್ದರೆ ನಾಳೆ ಅವ್ರ ಕುಟುಂಬ ಚೆನ್ನಾಗಿರುತ್ತೆ. ಗಂಡ ಬೇಗ ಹೇಳ್ತಾನೆ, ಹೌದಾ ಫಸ್ಟ್ ಕ್ಲಾಸಾಗಿ ಅಡುಗೆ ಮಾಡ್ತಾಳೆ, ಅವಳು ಚೇತಾವನವಾಗಿ ಒಳ್ಳೆ ತೇಜಸ್ಸಲ್ಲಿ, ಒಳ್ಳೆ ವರ್ಚಸ್ಸಲ್ಲಿ ಆ ಬೆಳಗಿನ ಜಾವದಲ್ಲಿ ದೇವರ ದೀಪ ಹಚ್ಚಿದ್ರೆ ಆ ಮನೆ ಕಳೆ ಲಕ್ಷ್ಮಿ ತಾಂಡವಾಡ್ತಾಳೆ. ಅಟ್ಲೀಸ್ಟ್ ದಾರಿದ್ರ್ಯ ಬರಲ್ಲ. ಇದೆಲ್ಲ ಹೆಣ್ಣು ಮಕ್ಕಳ ಮುಖಾಂತರವಾಗಿ. ಅದಕ್ಕೆ ತಾಯಿಂದರು ಹೊರಗಡೆ ಹೋಗೋ ಚಿಕ್ಕ ಹೆಣ್ಣು ಮಕ್ಕಳು ಮುಂದಿನ ಪೀಳಿಗೆಗಳನ್ನ ಇವತ್ತು ಟೈಟ್ ಮಾಡದೆ ನಟ್ಟು ಸ್ಕ್ರೂ ನಾಳೆ ಲೂಸ್ ಆಗಿಬಿಟ್ರೆ ನೀವು ಬಾಯಿ ಬಡ್ಕೊಂಡ್ರು ವಾಪಸ್ ಬರೋಕ್ಕಾಗಲ್ಲ. ನಟ್ಟು ಕಳೆದು ಹೋಗಿದ್ದಕ್ಕಂಥ ವಿಚಾರ ಅಥವಾ ಸ್ಕ್ರೂ ಲೂಸ್ ಆಗೋಗಿರತಕ್ಕಂಥ ವಿಚಾರ ಜಲಮದಲ್ಲಿ ಟೈಟ್ ಮಾಡೋಕ್ಕಾಗಲ್ಲ. ಎಲ್ಲ ಬಿಸಿ ಯಾವತ್ತು ಕಬ್ಬಣ ಕಾದಿರುತ್ತೋ ಆಗಲೇ ಬೆಂಡ್ ಮಾಡಬೇಕು. ಯಾವತ್ತಾದರೂ ಒಂದು ಸಲ ಟೊಳ್ಳಾಗೋಯ್ತೋ ಆಮೇಲೆ ಕಬ್ಬಣನ ಬೆಂಡ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಹುಡುಗರಿಗೂ ಅಷ್ಟೇ ವಿಶೇಷವಾಗಿ ಆಗಲೂ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಶುಕ್ರನ ಮನೆ ಇರೋದ್ರಿಂದ ದಯವಿಟ್ಟು ಗಾಡಿಗಳು ಓಡಿಸ್ಬೇಕಾದ್ರೆ ಜಾಗ್ರತೆ. ಯಾವತ್ತಿಂದ ಗೊತ್ತಾ? ಇದೇ 15ನೇ ತಾರೀಕಿಂದ ಭಾಳ ಹುಷಾರಾಗಿರಬೇಕು. ಕೆಲವರೆಲ್ಲ ರೆಡ್ ಬೈಕ್ ಅಂತೆ, ಆ ರೆಡ್ ಕಲರ್ ಬೈಕ್ ತೊಗೊಂಡಿರ್ತಾರೆ, ಗೊತ್ತಿಲ್ಲ ಅವನಿಗೆ ಕುಜ ಎಂಟ್ರಿ ಆಗಿರ್ತಾನೆ, ಫಸ್ಟ್ ಕ್ಲಾಸಾಗಿ ಹೋಗ್ತಾನೆ. ಕುಜನ್ ಜೊತೆ ರವಿ ಇದ್ದರೆ ಹೆಂಗಿರುತ್ತೆ ಗೊತ್ತಾ? ನೀವೇನಾದರೂ ಒಂದು ಸ್ವಲ್ಪ ನಿಮ್ಯಾನ್ಸ್ಗೆ ಹೋಗಿ ನೋಡಬೇಕು ಹಳೆ ಫೋಟೋಗಳನ್ನ. ತಲೆ ಹೀಗಿರುತ್ತಲ್ಲ, ಫಟ್ ಅಂತ ಕಟ್ಟಾಗ್ಬಿಡುತ್ತೆ, ಒಂದು ಆ ಕಡೆ ತಲೆ ಹತ್ರ ಬಿದ್ದಿರುತ್ತೆ, ಒದ್ದಾಡ್ತಿರೋದು ದೇಹ ಮಾತ್ರ ವಿಲಿ ಅಂತ ಕೋಳಿನ ಕತ್ತರಿಸ್ತಿರುತ್ತೆ ನೋಡಿ ಹೆಂಗೆ ಒದ್ದಾಡುತ್ತೆ. ಆ ರೀತಿ ಆಕ್ಸಿಡೆಂಟ್ ಆಗಿ ಒದ್ದಾಡಿದಾಗ ಎಷ್ಟು ಭಯಭೀತವಾಗುತ್ತೆ. ಅದಕ್ಕೆ ಹೇಳೋದು ನಿಧಾನವೇ ಪ್ರಧಾನ. ಇವತ್ತಿನ ದಿವಸ ಯಾವನಾದರೂ ಆ ಕೆಂಪು ವಸ್ತ್ರಗಳನ್ನು ಹಾಕ್ಕೊಂಡು ರೆಡ್ ಗಾಡಿ ಇಟ್ಕೊಂಡಿದ್ದರೆ ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀವಿ. ಆದರೆ ಪ್ರತಿಯೊಬ್ಬರು ಒಂದೊಂದಾಗಿ ಒಂದೊಂದು ಪಾಯಿಂಟನ್ನು ಹೇಳ್ಕೊತಾ ಬಂದರೆ, ಪ್ರತಿಯೊಂದು ತಲೆಗೆ ಹಾಕ್ಕೊಂಡು ಗಮನ ಇಟ್ಕೊಂಡ್ರೆ ಎಲ್ಲರಿಗೂ ಪರಿಪಾಠವನ್ನು ಹೇಳ್ಕೊಡೋ ಅವಕಾಶವನ್ನು ಮಾಡ್ಕೋಬೋದು. ಆದರೆ ಆತರದವನಿಗೆ ಬುದ್ಧಿಮಟ್ಟ ಅಂತ 5 ನಿಮಿಷದಲ್ಲಿ ಮಾಡೋ ಕೆಲಸ ಒಂದು ಕ್ಷಣದಲ್ಲಿ ಹೋದ ಪ್ರಾಣ ಹತ್ತು ಬಿಡ್ಬೋದು. ಇವತ್ತು ಅಕಸ್ಮಾತ್ ಸತ್ತೋದ ಅಂತ ಇಟ್ಕೊಳ್ಳಿ, ಯಾವನಾದರೂ ಅವ್ರ ತಾಯಿ ತಂದೆ ಇವತ್ತಿನ ದಿವಸ ಒಂದು ಹಾಲು ಹಾಕಿ ಹತ್ತು ಬಿಡ್ತಾರೆ, ಮುಗಿದೋಯ್ತು. ಆದರೆ ಕೈ ಕಾಲು ಮುರ್ಕೊಂಬಂದರೆ ಮಾಡೋರು ಯಾರು? ಈ ಕಡೆ ಮಾಡೋರಿರಲ್ಲ, ಅನುಭವಿಸೋದು ಪಾಪ. ತಾಯಿ ನೋಡ್ಕೊಂಡು ಕೊರಗ್ತಾ ಇರ್ತಾಳೆ, ನಾನು ಅನುಭವಿಸ್ಬಿಟ್ಟು ಸ್ಟಿಚಸ್ ಹಾಕಿ ಒದ್ದಾಡ್ತಿರ್ತೀರ. ಅದಕ್ಕೆ ಟ್ರಾಫಿಕ್ ರೂಲ್ಸ್ ಅನ್ನೋದನ್ನು ಯಾವ ರೀತಿ ಹೇಗೆ ಎತ್ತ ಅನ್ನೋ ತಿಳಿಸ್ಕೊಳ್ಳೋಣ. ಅದಕ್ಕೆಲ್ಲ ಒಂದು ಸಮಯೋಚಿತವಾಗಿರ್ತಕ್ಕಂಥ ಬುದ್ಧಿ, ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬರು ಒಂದು ಸಿಸ್ಟಮ್ಯಾಟಿಕ್ ಆಗಿದ್ದರೆ ಜೀವನ ಭಾಳ ಚೆನ್ನಾಗಿರುತ್ತೆ. ಲಗಾಮ್ ನಮ್ಮ ಕೈಲಿರಬೇಕು, ಜೀವನ ಚಕ್ರ ಚೆನ್ನಾಗಿ ನಡೆಯುತ್ತೆ.
ಬಂದೇ ಇದೋ ಬರ್ತಾ ಇದ್ದೀನಿ. ಗುರುಜಿ, ಯಾವುದೇ ಜಾತಿ ಧರ್ಮದವರಾದರೂ ಎಲ್ಲರಿಗೂ ಗುರುವಿನ ರಕ್ಷೆ ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗ ನಿಮ್ಮ ನೆಚ್ಚಿನ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ.